ಶಿವರಾತ್ರಿ ಶಿವ ಭಗವಾನ್ ಮಹಿಮೆ ಹಾಡಿರಿ, ಶ್ರೀಕಾಳಹಸ್ತಿಯಲ್ಲಿ ಬಂದು ಹಾಡಿರಿ. ಭುವನವೆಲ್ಲ ಸಲಹುವಂಥ ಕೆಂಚೆಡೆಯೀಶ, ಭುವನವೆಲ್ಲ ಸಲಹುವಂಥ ಕೆಂಚೆಡೆಯೀಶ. ಶೂಲಪಾಣಿ ಶಿವಲೀಲೆ ಬಂದು ನೋಡಿರಿ, ಶೂಲಪಾಣಿ ಶಿವಲೀಲೆ ಬಂದು ನೋಡಿರಿ. ಓಂಕಾರ ಈ ಅನಂತ ವಿಶ್ವದಾದ್ಯಂತ ವ್ಯಾಪಿಸಿರುವ ಪರಮಾತ್ಮ ಸ್ವರೂಪವಾದ ಪ್ರಣವನಾದ ನಿರ್ಗುಣ ಬ್ರಹ್ಮ. ಓಂಕಾರವೇ ಸರ್ವ ಸೃಷ್ಟಿಗೂ ಮೂಲ. ಪ್ರಾಣಿಕೋಟಿ ಇಲ್ಲದ ಈ ವಿಶ್ವಾಂತರಾಳದಲ್ಲಿ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಪರಮೇಶ್ವರನು ಬ್ರಹ್ಮನಿಗೆ ಸರ್ವಶಕ್ತಿಗಳು ಸಕಲ ವಿದ್ಯೆಗಳನ್ನು ಪ್ರಸಾದಿಸಿ ಅವನ ಕೈಯಿಂದ ಭೂಲೋಕ ಭುವನ ಲೋಕಾದಿ 14 ಲೋಕಗಳನ್ನು ಸೃಷ್ಟಿಸಿದನು. ಆ ನಂತರ ಬ್ರಹ್ಮ ಅರ್ಧನಾರೀಶ್ವರ ಆಕೃತಿಯುಳ್ಳ ನೀಲಲೋಹಿತನನ್ನು, ಏಕಾದಶ ರುದ್ರಗಳನ್ನು, ಅತ್ರಿ, ಅಂಗೀರಸ, ಪುಲಸ್ತ್ಯ, ಭೃಗು, ವಶಿಷ್ಠ, ದಕ್ಷ ನಾರದರನ್ನು, ಅರಿಷಡ್ ವರ್ಗಗಳನ್ನು, ಸಮುದ್ರಗಳನ್ನು, ದಿವಸ ರಾತ್ರಿಗಳನ್ನು, ಯಜ್ಞಯಾಗಾದಿ ನೇಮಗಳನ್ನು, ಸಪ್ತ ಸ್ವರಗಳನ್ನು, ಸಿದ್ಧ ಸಾಧ್ಯ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಯಕ್ಷ ನಾಗಾದಿಗಳನ್ನು, ಸ್ವಯಂಭೂ ಮನು ಮುಂತಾದವರನ್ನು ಸೃಷ್ಟಿಸಿದನು. 14 ಲೋಕಗಳಲ್ಲಿ ಸರ್ವೋತ್ಕೃಷ್ಟವಾದದ್ದು ಈ ಭೂಲೋಕ. ಅದರಲ್ಲಿ ಸಪ್ತ ದ್ವೀಪಗಳ ಪೈಕಿ ಜಂಬೂದ್ವೀಪವೆಂದು ಹೆಸರು ಪಡೆದ ಭರತಖಂಡವು ಕರ್ಮಭೂಮಿಯಾದ್ದರಿಂದ ಉಳಿದವೆಲ್ಲ ಭೋಗಭೂಮಿಗಳು. ಈ ಪುಣ್ಯ ಭೂಮಿಯ ಮೇಲೆ ಯಾವುದೇ ಚಿಕ್ಕ ಕಾರ್ಯ ಮಾಡಿದರೂ ಅದು ಉತ್ತಮ ಫಲವನ್ನು ಪ್ರಸಾದಿಸುತ್ತದೆ. ಪವಿತ್ರ ಗಂಗೆ ನದಿಯ ಸ್ಪರ್ಶದಿಂದ ಪಾವನವಾದ ತಪೋನಿಷ್ಠಾ ಗರಿಷ್ಠರಾದ ಋಷಿಗಳು, ಪರಮೇಶ್ವರನ ಸಾಕ್ಷಾತ್ಕಾರ ಪಡೆದ ಎಷ್ಟೋ ಭಕ್ತರು ಭಾಗವತೋತ್ತಮರು ವಾಸಿಸಿದ ಈ ಭರತಖಂಡದಲ್ಲಿ 180 ಪವಿತ್ರ ಶಿವಕ್ಷೇತ್ರಗಳಿವೆ. ಅವುಗಳ ಪೈಕಿ ಕಾಶಿ, ಕೈಲಾಸ, ಶ್ರೀಶೈಲ, ವೃದ್ಧಾಚಲ, ದಕ್ಷಿಣ ಕೈಲಾಸ, ದಕ್ಷಿಣೋದ್ದಾಲಕ, ಚಿದಂಬರ, ಗೋಕರ್ಣ, ಶಿಲೋಚ್ಛಯ, ಕಂಚಿ, ಶ್ಯುತಪುರ, ಕಮಲಾಲಯಪುರ ಎನ್ನಲ್ಪಡುವ 12 ಕ್ಷೇತ್ರಗಳು ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧವಾದವು. ಉತ್ತರ ಭಾರತದಲ್ಲಿ ಕಾಶಿ ಕ್ಷೇತ್ರ, ದಕ್ಷಿಣ ಭಾರತದಲ್ಲಿ ಶ್ರೀಕಾಳಹಸ್ತಿ ಉತ್ತಮ ಶಿವಕ್ಷೇತ್ರಗಳಾಗಿ ಪ್ರಸಿದ್ಧವಾಗಿದ್ದರೂ ಕಾಶಿ ಕ್ಷೇತ್ರದಲ್ಲಿ ಪರ್ವತವು ಇಲ್ಲವಾದ್ದರಿಂದ ಶ್ರೀಕಾಳಹಸ್ತಿಯಲ್ಲಿ ಬ್ರಹ್ಮ ಪ್ರತಿಷ್ಠಿತ ಶಿವಾನಂದೈಕ ನಿಲಯ ಪರ್ವತ ಇರುವುದರಿಂದ ಈ ಕ್ಷೇತ್ರವೇ ಪವಿತ್ರವೆಂದು ಭಾಗವತೋತ್ತಮರು ಕೀರ್ತಿಸಿದ್ದಾರೆ. ದಕ್ಷ್ಯಾಯ ವಸ್ಯಂ ತ್ಯಜತಾಂ ಶರೀರಂ ಶರೀರಿಣಾಂ ನಾಸ್ತಿ ಪುನಃ ಶರೀರಂ. ಕಾಶಿಯಲ್ಲಿ ಮರಣ ಬಂದರೆ ಮುಕ್ತಿ ಸಿಗುತ್ತದೆಂದು ತಾತ್ಪರ್ಯ. ಭೂಮೋ ದಕ್ಷಿಣ ಕೈಲಾಸೆ ಪ್ರವೇಶಾಂ ಮುಕ್ತಯೇವ ಸಹ ಎಂದರೆ ದಕ್ಷಿಣ ಕೈಲಾಸವಾದ ಶ್ರೀಕಾಳಹಸ್ತಿ ಕ್ಷೇತ್ರ ಪ್ರವೇಶವೇ ಮೋಕ್ಷದಾಯಕ. ಆದ್ದರಿಂದಲೇ ಶ್ರೀಕಾಳಹಸ್ತಿಗೆ ಸದ್ಯೋ ಮುಕ್ತಿಕರ ಕ್ಷೇತ್ರ ಎಂಬ ಸಾರ್ಥಕ ನಾಮ ಪ್ರಸಿದ್ಧವಾಗಿ ವಿರಾಜಿಸುತ್ತಿದೆ. ದಕ್ಷಿಣ ಭಾರತದಲ್ಲಿ ತ್ರಿಲಿಂಗ ದೇಶವೆಂದೇ ವಿಖ್ಯಾತವಾದ ಈ ಆಂಧ್ರ ಪ್ರದೇಶ ತಿರುಪತಿ, ಶ್ರೀಶೈಲ, ದಾಕ್ಷಾರಾಮ, ಕಾಳೇಶ್ವರ, ಭದ್ರಾಚಲದಂತಹ ಎಷ್ಟೋ ಪುಣ್ಯ ಕ್ಷೇತ್ರಗಳ ರಾಜ್ಯವಾಗಿ ವಿಶಾಲ ಪ್ರಪಂಚದ ವಿವಿಧೆಡೆಗಳಿಂದ ಭಕ್ತರನ್ನು ಆಕರ್ಷಿಸಿ ಆಹ್ವಾನಿಸಿ ಆಶೀರ್ವದಿಸುತ್ತಿದೆ. ಯುಗ ಯುಗಗಳಿಂದ ದಕ್ಷಿಣ ಕೈಲಾಸವೆಂಬ ಕೀರ್ತಿಗೆ ಪಾತ್ರವಾದ ಶ್ರೀಕಾಳಹಸ್ತಿ ಚಿತ್ತೂರು ಜಿಲ್ಲೆಯ ಕಲಿಯುಗ ವೈಕುಂಠವಾದ
ತಿರುಪತಿ ಪುಣ್ಯಕ್ಷೇತ್ರದಿಂದ 38 ಕಿಲೋಮೀಟರ್ ದೂರದಲ್ಲಿ ಇದೆ. ಪವಿತ್ರ ಸುವರ್ಣಮುಖಿ ತೀರದಲ್ಲಿ ಭಕ್ತರ ಅಭೀಷ್ಟ ಸಿದ್ಧಿ ಪ್ರದಾಯಕವಾಗಿ, ಸಕಲ ಸರ್ಪದೋಷ ನಿವಾರಕವಾಗಿ, ರಾಹುಕೇತು ಕ್ಷೇತ್ರವಾಗಿ ಮೆರೆಯುತ್ತಿದೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಎನ್ನಲ್ಪಡುವ ಪಂಚಭೂತಮಯವಾದ ಶಿವಲಿಂಗಗಳಲ್ಲಿ ಕಂಚಿಯಲ್ಲಿ ಪೃಥ್ವಿಲಿಂಗವಾಗಿ, ಜಂಬುಕೇಶ್ವರದಲ್ಲಿ ಜಲಲಿಂಗವಾಗಿ, ಅರುಣಾಚಲದಲ್ಲಿ ಜ್ಯೋತಿರ್ಲಿಂಗವಾಗಿ, ಶ್ರೀಕಾಳಹಸ್ತಿಯಲ್ಲಿ ವಾಯುಲಿಂಗವಾಗಿ, ಚಿದಂಬರದಲ್ಲಿ ಆಕಾಶಲಿಂಗವಾಗಿ ಪರಮೇಶ್ವರನು ನೆಲೆಸಿದ್ದಾನೆ. ಶ್ರೀಕಾಳಹಸ್ತಿಯಲ್ಲಿ ಶಿವಾನಂದ ನಿಲಯ ಪರ್ವತಕ್ಕೆ ವಾಯುವ್ಯ ದಿಕ್ಕಿನಲ್ಲಿ ಶ್ರೀಕಾಳಹಸ್ತೀಶ್ವರನ ರೂಪದಲ್ಲಿ ವಾಯುಲಿಂಗ ರೂಪನಾದ ಪರಮಶಿವನು ಚಿದ್ರೂಪಿಣಿಯಾದ ಜ್ಞಾನ ಪ್ರಸೂನಾಂಬಾ ಸಮೇತನಾಗಿ ನೆಲೆಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ಕಲ್ಯಾಣವ ನೋಡಲು ನೀವು ಬನ್ನಿ, ಶ್ರೀ ಗೌರಿ ಶಂಕರ ಕಲ್ಯಾಣವ ನೋಡಲು ನೀವು ಬನ್ನಿ, ಶ್ರೀ ಗೌರಿ ಶಂಕರ ಕಲ್ಯಾಣವ ನೋಡಲು ನೀವು ಬನ್ನಿ. ಶಿವನ ಜೊತೆಯಲ್ಲಿ ದಿವ್ಯ ಸಂಜಾತೆ, ಕಾಳಹಸ್ತಿಯ ದೇವಿ ಉಮೆಯತ, ಶಿವನ ಜೊತೆಯಲ್ಲಿ ದಿವ್ಯ ಸಂಜಾತೆ, ಕಾಳಹಸ್ತಿಯ ದೇವಿ ಉಮೆಯತ, ಕೈಯನ್ನು ಹಿಡಿದು ಭೂಮಿಯ ತಾಯಿ, ಕೈಯನ್ನು ಹಿಡಿದು ಭೂಮಿಯ ತಾಯಿ, ಮಧುವರರು ಅನುರೂಪರಾದ ಕಲ್ಯಾಣವ ನೋಡಲು ನೀವು ಬನ್ನಿ, ಶ್ರೀ ಗೌರಿ ಶಂಕರ ಕಲ್ಯಾಣವ ನೋಡಲು ನೀವು ಬನ್ನಿ. ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಸ್ವಯಂಭುವಾಗಿ ನೆಲೆಸಿದ ವಾಯುಲಿಂಗೇಶ್ವರನನ್ನು ಕೃತ, ತ್ರೇತ, ದ್ವಾಪರ, ಕಲಿಯುಗಗಳಲ್ಲಿ ಬ್ರಹ್ಮ, ವಿಷ್ಣು, ಲಕ್ಷ್ಮೀದೇವಿ, ಶ್ರೀರಾಮ ದೇವತೆಗಳು, ಸ್ಕಂದ, ನಾರದ, ಇಂದ್ರ, ಸೂರ್ಯ, ಚಂದ್ರ ಇತ್ಯಾದಿ ದಿವ್ಯ ಸೂರಿಗಳು, ಭಾರದ್ವಾಜ, ಅಗಸ್ತ್ಯ, ಶುಕ, ಸನತ್ಕುಮಾರ, ರೋಮಶ, ವಶಿಷ್ಠಾದಿ ಋಷಿಗಳು, ಮಾರ್ಕಂಡೇಯನು, ಮಯೂರನು, ನಕ್ಕೀರನು, ಹರಿಹರನು, ಸಾರಂಗನು, ಶುಭಕ ಜಪಾದಿ ಭಕ್ತರೊಂದಿಗೆ ಬೇಡನಾದ ತಿಣ್ಣನು, ಜೇಡ, ಸರ್ಪ, ಆನೆಯಂತಹ ಮೃಗ ಕೀಟಕಾದಿಗಳು ಸಹಿತ ಅರ್ಚಿಸಿ ತಮ್ಮನ್ನು ತಾವೇ ಪರಮೇಶ್ವರನಿಗೆ ಅರ್ಪಿಸಿಕೊಂಡು ಸಾರ್ಥಕತೆ ಪಡೆದಿವೆ. ಈ ಪಾವನ ಕ್ಷೇತ್ರವನ್ನು ಕೃತಯುಗದಲ್ಲಿ ಬ್ರಹ್ಮಪುರವೆಂದು, ತ್ರೇತಾಯುಗದಲ್ಲಿ ವಿಷ್ಣುಪುರವೆಂದು, ದ್ವಾಪರ ಯುಗದಲ್ಲಿ ನಾರದಪುರವೆಂದು, ಕಲಿಯುಗದಲ್ಲಿ ವರಗುಣಪುರವೆಂದು ಪುರಾಣಗಳು ಕೀರ್ತಿಸುತ್ತಿವೆ.